ಸರ್ ಎಗ್ ರೈಸು, ಎಗ್ ಮಸಾಲ, ಕಲ್ಕಿ ಆಮ್ಲೆಟ್. ಓಕೆ ಓಕೆ. ಆಮ್ಲೆಟ್, ಎಗ್ ಬುರ್ಜಿ ಎಲ್ಲನೂ ಹೋಗುತ್ತೆ ಸರ್, ಎಲ್ಲ ಒಂದೇ ಸಮ ಹೋಗುತ್ತೆ. ಕಲ್ಕಿ ಐಡಿಯಾ ಹೇಗೆ ಬಂತು ಸರ್ ನಿಮಗೆ? ಸರ್ ಆ್ಯಕ್ಚುಲಿ ಇಲ್ಲಿ ಒಬ್ರು ಕಸ್ಟಮರ್ ಆ ಥರ ಮಾಡಿಸಿದೆ ಸರ್. ಫೋಟೋ ಹಾಕಿದಾಗಿಂದ ವ್ಯಾಪಾರ ಇನ್ನೂ ಜಾಸ್ತಿ ಆಗಿದೆ, ಹೊತ್ತು ಕಡಿಮೆ ಅಂತೂ ಆಗಿಲ್ಲ ಸರ್. ನಮಸ್ಕಾರ, ವೆಲ್ಕಮ್ ಟು ಮಸಾಲಾ ಚಾಯ್ ಮೀಡಿಯಾ. ನಾನು ಅಕ್ಷಯ್ ರೇವಣ್ಕರ್. ನಂದಿನಲ್ಲಿ ಹೋಟೆಲಿದ್ದೆ. ಏನಾದರೂ ಒಳ್ಳೆ ಎಗ್ ಐಟಮ್ ತಿನ್ನೋಣ ಅಂತ ಕ್ರೇವಿಂಗ್ ಸ್ಟಾರ್ಟ್ ಆಗೋಗಿತ್ತು. ಸೊ ಅದಕ್ಕೋಸ್ಕರ ಇಲ್ಲೇ ಯಾವ್ದಾದ್ರು ಒಂದು ಒಳ್ಳೆ ಎಗ್ ಐಟಮ್ ಸಿಗುತ್ತಾ ಅಂತ ಅಂದ್ಬಿಟ್ಟು ರೌಂಡ್ಸ್ ಹೊಡಿತಾ ಇದ್ದೆ. ಘಮ್ ಅಂತ ಫ್ರೇಗ್ರೆನ್ಸ್ ಪಾಸ್ ಆಯಿತು. ಇಲ್ಲೇ ಚೈತನ್ಯ ಸ್ಕೂಲ್ ಹತ್ರ ಪೈಪ್ಲೈನ್ ಪಾರ್ಕ್ ಅಂತ ಇದೆ. ಪೈಪ್ಲೈನ್ ಪಾರ್ಕ್ ಪಕ್ಕದಲ್ಲೇ ಕೆಂಪಣ್ಣ ಎಗ್ ರೈಸ್ ಅಂತ ಕಾಣ್ತು. ಬನ್ನಿ ನೋಡ್ಕೊಂಬರೋಣ ಅಂತೆ ಕೆಂಪಣ್ಣ ಎಗ್ ರೈಸಲ್ಲಿ ಎಗ್ ಐಟಮ್ಗಳು ಹೇಗಿದ್ದಾವೆ ಅಂತ ಅಂದ್ಬಿಟ್ಟು. ಎಗ್ ರೈಸು ನನ್ನ ಮುಂದೆ ಇದೆ, ನೋಡೋಣ ಅಂತ ಬನ್ನಿ ಟೇಸ್ಟ್ ಹೇಗಿದೆ ಅಂತ ಅಂದ್ಬಿಟ್ಟು. ಎಗ್ ರೈಸ್ದು ಕ್ವಾಂಟಿಟಿನೂ ಸಫಿಷಿಯೆಂಟ್ ಆಗಿದೆ. ನನ್ನ ಮೇಲ್ಗಡೆ ಫ್ರೆಶ್ಲಿ ಕಟ್ಟು ಈರುಳ್ಳಿ ಹಾಕಿದ್ದಾರೆ. ಐಟಮ್ ಸ್ಟಾರ್ಟ್ ಮಾಡೋದು ನಾವೆಲ್ಲ 5 ಗಂಟೆಗೆ ಸರ್. 5 ಗಂಟೆ 1 ಅವರಲ್ಲಿ ಐಟಮ್ ರೆಡಿ ಮಾಡ್ಕೊಂಡು ಬಂದು ಇಲ್ಲಿ ನಿಲ್ಸೋದು. ಇವಾಗ ನಾನು ಎಗ್ ರೈಸ್ ಜೊತೆ ಕಲ್ಕಿ ಟೇಸ್ಟ್ ಹೇಗಿರುತ್ತೆ ಅಂತ ನೋಡೋಕೆ ಕಾಯ್ತಾ ಇದ್ದೀನಿ. ಬನ್ನಿ ನೋಡೋಣ ಅಂತೆ. ಕಲ್ಕಿ ಇವಾಗ ರೆಡಿಯಾಗಿ ಬರ್ತಾ ಇದೆ ನಮ್ಮ ಪ್ಲೇಟ್ಗೆ. ಪ್ಲೇಟ್ಗೆ ಕಲ್ಕಿ ಬಂದು ಬಿದ್ದಿದೆ ನೋಡಿ. ಸುಮ್ಮನೆ ಹೈಪ್ ಕೊಡ್ತಾ ಇಲ್ಲ, ನಿಜವಾಗ್ಲೂ ಕೆಂಪಣ್ಣ ಎಗ್ ರೈಸು ಟೇಸ್ಟ್ ಒಂಥರ ಡಿಫ್ರೆಂಟ್ ಆಗಿದೆ ಗುರು. ಇಲ್ಲೇನೇನು ಬೆಸ್ಟ್ ಸಿಗುತ್ತೆ ಎಲ್ಲನೂ ಒಂದು ರೌಂಡ್ ಟೇಸ್ಟ್ ಮಾಡಿಬಿಡೋಣ ಅಂದ್ಬಿಟ್ಟಿದೆ ನನಗೆ. ಇವಾಗ ಅವರು ಎಗ್ ಮಸಾಲ ಮಾಡ್ತಾ ಇದ್ದಾರೆ. ಬನ್ನಿ ನೋಡ್ಕೊಂಬರೋಣ ಅಂತ ಎಗ್ ಮಸಾಲ ಹೇಗಿರುತ್ತೆ ಅಂದ್ಬಿಟ್ಟು. ಬಿಸಿ ಎಗ್ ಮಸಾಲ ಇದೆ, ನೋಡ್ತಿದ್ರೇನೆ ಬಾಯಲ್ಲಿ ನೀರು ಬರ್ತಾ ಇದೆ. ನೋಡೋಣ ಅಂತ ಟೇಸ್ಟ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಈ ಎಗ್ ಮಸಾಲ ಟೆಕ್ಸ್ಚರ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮೇಯ್ನಾಗಿ ಮಸಾಲ ಒಳ್ಳೆ ಫ್ಲೇವರ್ಡ್ ಮಸಾಲ ಇದೆ. ಏನೇನು ಹಾಕಿದ್ದಾರೆ ಗೊತ್ತಿಲ್ಲ ಇದಕ್ಕೆ. ಎಗ್ ಮಸಾಲ ಮಾತ್ರ ಸೂಪರ್ ಆಗಿದೆ ಟೇಸ್ಟು. ಇನ್ನೇನೇನಿದೆ ನೋಡೋಣ ಅಂತ ಬನ್ನಿ. ಕ್ರಿಸ್ಪಿ ಬ್ರೆಡ್ ಜೊತೆ ಸಾಫ್ಟ್ ಆಗಿರುವಂಥ ಆಮ್ಲೆಟು ನೋಡೋಣ ಅಂತೆ ಕಾಂಬಿನೇಷನ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಬ್ರೆಡ್ಡು ಅಗಿಯೋಕ್ಕೆ ಕರ್ಮ್ ಕುರ್ಮ್ ಅಂತ ಸಿಗುತ್ತೆ, ಅದ್ರ ಜೊತೆಗೆ ಸಾಫ್ಟ್ ಆಮ್ಲೆಟು. ಐಡಿಯಾ ಚೆನ್ನಾಗಿದೆ, ಟೇಸ್ಟ್ ಡಿಫ್ರೆಂಟ್ ಆಗಿದೆ. ಎಗ್ ಮಸಾಲ ಜೊತೆ ಬ್ರೆಡ್ ರೋಸ್ಟ್ ಕ್ರಿಯೇಟಿವ್ ಕಾಂಬಿನೇಷನ್ ಗುರು. ಸೊ ಬನ್ನಿ ನೋಡೋಣ ಅಂತೆ ಬ್ರೆಡ್ ರೋಸ್ಟ್, ಕ್ರಿಸ್ಪಿ ಬ್ರೆಡ್ ರೋಸ್ಟ್ ಜೊತೆ ಎಗ್ ಮಸಾಲ ಕಾಂಬಿನೇಷನ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಏನೇ ಹೇಳಿ, ಇವ್ರು ಎಗ್ ಮಸಾಲದಲ್ಲಿ ಒಂದು ಸೂಪರ್ ಆಗಿರೋ ಒಂದು ಸ್ಪೆಷಲ್ ಟೇಸ್ಟ್ ಇದೆ ಕಣ್ರಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಜಾಸ್ತಿ ಸ್ಪೈಸಿ ಮಾಡಿಲ್ಲ ಇವರು. ಪ್ರತಿಯೊಂದು ಫ್ಲೇವರ್ ಕೂಡ ಸೇವರ್ ಮಾಡ್ಕೊಳ್ಳೋಕ್ಕೆ ಆಪ್ಷನ್ ಸಿಗ್ತಾ ಇದೆ ನನಗೆ. ಕೆಲವು ಸಿಗ್ನೇಚರ್ ಟೇಸ್ಟ್ಗಳನ್ನ ಇವರೇ ಮೇಂಟೈನ್ ಮಾಡಿಬಿಟ್ಟಿದ್ದಾರೆ. ಕೈಗುಣ ಅಂತ ಬಂದ್ಬಿಡುತ್ತೆ. ಸೊ ಆ್ಯಂಡ್ ಇಲ್ಲಿ ಒಂದು ಈ ಲೆಗಸಿ ಅಂತ ಹೇಳ್ಬೋದು. ಏನು 33 ವರ್ಷದ ಇದೊಂದು ಲೆಗಸಿ ಇದೆಯಲ್ವಾ, ಇವತ್ತಿಗೂ ಅದೇ ಟೇಸ್ಟ್ ಹೊಡಿತಾ ಇದೆ. 32 ವರ್ಷ ಆಗೋಯ್ತು. ಹೌದಾ? 32 ವರ್ಷ. ಓಕೆ, 32 ವರ್ಷದಿಂದ ನೀವು ಇಲ್ಲಿ ಎಗ್ ರೈಸ್ ಮಾಡ್ತಾ ಇದ್ದೀರಾ? ಎಗ್ ರೈಸ್ ಇಲ್ಲ, ಫಸ್ಟ್ ನಾನ್ ವೆಜ್ ಇತ್ತು. ಓಕೆ ಓಕೆ. ಈಗ ಇನ್ನೊಂದು ಒಂದು 10 ವರ್ಷ ಆಯ್ತು ಎಗ್ ರೈಸ್.
ಆಲ್ಮೋಸ್ಟ್ ಒಂದು 15 ಇಯರ್ಸಿಂದ ಬರ್ತಾ ಇದೀವಿ ಸರ್. ವೀಕ್ಲಿ ಟ್ವೈಸ್ ಥ್ರೈಸ್ ಬಂದೇ ಬರ್ತೀವಿ. ಎವ್ರಿ ಬೈಟ್ಗೂ ಎಗ್ ಟೇಸ್ಟ್ ಎಲ್ಲ ಬರುತ್ತೆ, ಸಖತ್ತಾಗಿದೆ. ಓಕೆ, ವಾಟ್ಸ್ ಯುವರ್ ಮೋಸ್ಟ್ ಫೇವ್ರೇಟ್ ನಿಮಗೆ? ಲೈಕ್ ಆಲ್ಮೋಸ್ಟ್ ಎಗ್ ರೈಸ್ ಮತ್ತೆ ಕಲ್ಕಿ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಆಲ್ಮೋಸ್ಟ್ ಒಂದು 1 ಇಯರ್ ಸುಮ್ಮಿಂದ. ಚೆನ್ನಾಗಿದೆ. ಟೇಸ್ಟ್ ಇನ್ನೂ ಇಂಪ್ರೂವ್ ಜಾಸ್ತಿ ಆಗ್ತಾ ಇದೆ, ಹೊರತು ಕಮ್ಮಿ ಅಂತ ಆಗಲ್ಲ. ಎಲ್ಲ ಟೇಸ್ಟ್ ಆಗಿದೆ. ಕಲ್ಕಿ ಅಂತ ಮಾಡ್ತಾರೆ ಇವಾಗ ರೀಸೆಂಟಾಗಿ ಒಂದು 1.5 ಇಯರ್ಸಿಂದ. ಚೆನ್ನಾಗಿದೆ. ಅದು ಬಿಟ್ಟರೆ ಎಗ್ ಮಸಾಲ ಜೊತೆ ಎಗ್ ರೈಸ್ ಸೂಪರ್. ಕಾಂಬಿನೇಷನ್ ಮ್ಯಾಚ್ ಮಾಡೋಕ್ಕೆ ಆಗಲ್ಲ ಸರ್. ಹಾಲೆ ಒಂದು 4 ವರ್ಷ ಆಯಿತು ಸರ್. ಹೌದಾ? ಓಕೆ, ಏನು ಇಷ್ಟ ನಿಮಗೆ ಇಲ್ಲಿ? ಸರ್ ಇಲ್ಲಿ ಎಗ್ ರೈಸು. ಥ್ಯಾಂಕ್ ಯು ಸರ್. ಮತ್ತೆ ಈಗ ರೀಸೆಂಟಾಗಿ ಕಲ್ಕಿ ಸ್ಟಾರ್ಟ್ ಮಾಡೋರು ಹಾಲೆ ಒಂದು 6 ತಿಂಗಳಿಂದ. ಕಲ್ಕಿ ಅದನ್ನು ಬಿಟ್ಟರೆ ಎಗ್ ಮಸಾಲ. ಓಕೆ, ಸರಿ ಸರಿ. ಏನು ಟೇಸ್ಟ್ ಹೇಗೆ ಅನ್ಸುತ್ತೆ ನಿಮಗೆ ಇಲ್ಲಿ? ಸರ್ ಟೇಸ್ಟು ನಿಮಗೆ ಖಾರನೂ ಇಲ್ಲ, ಮೀಡಿಯಮ್ ಆಗಿ. ಯಾಕೆಂದರೆ ನಿಮಗೆ ಖಾರ ಹಾಕಿದ್ರೆ ಫುಲ್ ಖಾರ ಆಗುತ್ತೆ. ನಿಮಗೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳವರೆಗೂ ತಿನ್ಬೋದು ಸರ್. ನಾನು 30 ವರ್ಷದಿಂದ ಇಲ್ಲೇ ತಿಂತಾ ಇರೋದು. ಹೌದಾ? ಅವ್ರ ಗಾಡಿಯಿಂದ ಮಾಡಿದಾಗಿಂದ ಮಗ ಬಂದಿರೋದು. ಇವಾಗ 30 ವರ್ಷದಿಂದ ಇಲ್ಲೇ ತಿಂತಾ ಇರೋದು. 30 ವರ್ಷದಿಂದ ಒಳ್ಳೆ ರೈಸ್. ಖಾಲಿ ಇಲ್ಲ ಅಂದರೆ ಎಗ್ ಫ್ರೈಡ್ ರೈಸು, ಖಾಲಿ ಇದ್ದರೆ ಡಬಲ್ ಎಗ್ಗು, ಎಗ್ ಮಸಾಲ ಏನಾದರೂ ತಿನ್ಕೊಂಡು ಹೋಗ್ತೀವಿ. ಓಕೆ ಓಕೆ. ಆ್ಯಂಡ್ ಮೋಸ್ಟ್ ಫೇವ್ರೇಟ್ ನಿಮಗೆ ಎಗ್ ಫ್ರೈಡ್ ರೈಸು. ಓಕೆ ಸರ್. ಆಮೇಲೆ ಡಬಲ್ ಎಗ್ ಹಾಫ್ ಬಾಯ್ಲು. ಓಕೆ, ಅದು ಚೆನ್ನಾಗಿರುತ್ತೆ. ಸೊ ಯೂಶಲಿ ಅದನ್ನು ತೊಗೊತೀವಿ. ಓಕೆ, ನಿಮಗೆ ಟೇಸ್ಟು ಕ್ವಾಲಿಟಿ ಎಲ್ಲ ಹೇಗೆ ಅನ್ಸುತ್ತೆ ಇಲ್ಲಿ? ಡೀಸೆಂಟ್ ಇದೆ ಸರ್. 1 ಇಯರಿಂದ ಆಲ್ಮೋಸ್ಟ್ ತಿಂತಿದ್ದೀವಿ. ಯಾವತ್ತು ಹೆಲ್ತ್ ಅಪ್ಸೆಟ್ ಎಲ್ಲ ಏನೂ ಆಗಿಲ್ಲ. ಅದೊಂದು ಧೈರ್ಯ. ಯೂಶಲಿ ಬೇರೆ ಕಡೆ ತಿಂದಾಗ ಈ ಥ್ರೋಟ್ ಇನ್ಫೆಕ್ಷನ್ ಏನಾದರೂ ಆಗುತ್ತೆ, ಬಟ್ ಇಲ್ಲಿ ಯಾವತ್ತೂ ಆಗಿಲ್ಲ. 1 ಇಯರಿಂದ ಆಲ್ಮೋಸ್ಟ್ ತಿಂತಾ ಇದ್ದೀವಿ. ಓಕೆ, ನಮ್ಮ ಪೇರೆಂಟ್ಸ್ಗೂ ತೊಗೊಂಡೋಗ್ತೀವಿ, ಅವರು ತಿಂತಾರೆ, ಯಾರಿಗೇನೂ ತೊಂದರೆ ಆಗಿಲ್ಲ. ಹೇಗಿದೆ ನೀವು ಅಲ್ಲಿ ಟೇಸ್ಟು? ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಯಾವಾಗಿಂದ ಬರ್ತಾ ಇದ್ದೀರಾ ನೀವು? ಒಂದು ವರ್ಷದಿಂದ ಬರ್ತಾರೆ. 1 ವರ್ಷದಿಂದ ಬರ್ತಾ ಇದ್ದೀರಾ? ಯಾವ ಫೇವ್ರೇಟ್ ನಿಮ್ಮದು? ಎಗ್ ರೈಸು, ಎಗ್ ರೈಸ್ ಜೊತೆ ಇದು ಎಗ್ ಮಸಾಲ. ಹೌದಾ? ಅವತ್ತೇನು ಟೇಸ್ಟ್ ಇದೆಯೋ ಇವತ್ತು ಅದೇ ಟೇಸ್ಟ್ ಇದೆ. ನನ್ನ ಫೇವ್ರೇಟ್ ಬಂದ್ಬಿಟ್ಟು ಇಲ್ಲಿ ಎಗ್ ರೈಸು, ಎಗ್ ಮಸಾಲ. ಇವಾಗ ಲೇಟೆಸ್ಟಾಗಿ ಮಾಡಿರೋದು ಕಲ್ಕಿ. ನನಗೆ ಕಲ್ಕಿ ಅಂದರೆ ತುಂಬ ಇಷ್ಟ. ಇದು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿ ನಮ್ಮ ತಂದೆಯವ್ರು ಸ್ಟಾರ್ಟ್ ಮಾಡಿದ್ದು ಸರ್. ಸರ್ ಎಗ್ ರೈಸು, ಎಗ್ ಮಸಾಲ, ಕಲ್ಕಿ ಆಮ್ಲೆಟ್. ಓಕೆ ಓಕೆ. ಆಮ್ಲೆಟ್, ಎಗ್ ಬುರ್ಜಿ ಎಲ್ಲನೂ ಹೋಗುತ್ತೆ ಸರ್. ಎಲ್ಲ ಒಂದೇ ಸಮ ಹೋಗುತ್ತೆ ಸರ್. ಓಕೆ. ಐಟಮ್ ರೆಡಿ ಮಾಡೋದೇ 5 ಗಂಟೆಗೆ ಸರ್ ಸ್ಟಾರ್ಟ್ ಮಾಡೋದು. 6 ಗಂಟೆಗೆ ರೆಡಿ ಆಗುತ್ತೆ. 5:45 ಒಂದು 3/4 ಗಂಟೆ ಐಟಮ್ ರೆಡಿ ಆಗುತ್ತೆ. 6 ಗಂಟೆಗೆ ಇಲ್ಲಿ ನಿಂತಿರ್ತೀವಿ ಸರ್. ಸೊ ಕಲ್ಕಿ ಐಡಿಯಾ ಹೇಗೆ ಬಂತು ಸರ್ ನಿಮಗೆ? ಸರ್ ಆ್ಯಕ್ಚುಲಿ ಇಲ್ಲಿ ಒಬ್ರು ಕಸ್ಟಮರ್ ಆ ಥರ ಮಾಡ್ಸಿದ್ರು ಸರ್. 7:30 ಮಿನಿಮಮ್ 7:30 ಸ್ಟಾರ್ಟ್ ಆದರೆ 9:45 ರಶ್ ಇರುತ್ತೆ ಸರ್. ಮಿನಿಮಮ್ 10 ರೂಪಾಯಿಂದ ಬಾಯ್ಲ್ಡ್ ಎಗ್ ಸ್ಟಾರ್ಟ್ ಆಗುತ್ತೆ ಸರ್ ನಮ್ಮದು. 85 rupees ಎಗ್ ಮಸಾಲ ರೈಸ್ ಮಿಕ್ಸ್ ಇದೆ. ಅಲ್ಲಿವರೆಗೂ ಇದೆ ಸರ್. ನಮ್ಮ ಅಪ್ಪು ಸರ್ ಫೋಟೋ ಹಾಕಿದಾಗಿಂದ ವ್ಯಾಪಾರ ಇನ್ನೂ ಜಾಸ್ತಿ ಆಗಿದೆ, ಹೊತ್ತು ಕಡಿಮೆ ಅಂತೂ ಆಗಿಲ್ಲ ಸರ್. ಹೌದಲ್ಲ? ರಿಯಲಿ ಐ ಆಮ್ ಥ್ಯಾಂಕ್ಫುಲ್ ಟು ಅಪ್ಪು ಸರ್. ಆರಾಮಾಗಿ 100 ರೂಪಾಯಿ ಇಟ್ಕೊಂಡು ಹೊಟ್ಟೆ ತುಂಬ ಎಗ್ ಐಟಮ್ಗಳು ತಿನ್ಕೊಂಡು ಹೋಗ್ಬೋದು ಇಲ್ಲಿ. ಮಹಾಲಕ್ಷ್ಮಿ ಲೇಔಟಲ್ಲಿ ಇದ್ದೀರಾ, ನಂದಿನಿ ಥಿಯೇಟರ್ ಪಕ್ಕದಲ್ಲಿ. ಬಿಸಿ ಬಿಸಿ ಎಗ್ ರೈಸ್ ತಿನ್ನಬೇಕು ಅಂತ ಅನಿಸ್ತಾ ಇದೆ ಅಂತ ಹೇಳಿದ್ರೆ ಮಿಸ್ ಮಾಡಿದೆ. ಆ ಕಡೆ ಈ ಕಡೆ ಎಲ್ಲ ನೋಡಿದೆ. ಪೈಪ್ಲೈನ್ ಆಪೋಸಿಟ್ ಇರುವಂಥ ಕೆಂಪಣ್ಣ ಎಗ್ ರೈಸಿಗೆ ಬನ್ನಿ. ರುಚಿಯಾದ ಎಗ್ ರೈಸ್ ತಿನ್ಕೊಂಡು ಹೋಗಿ. ಎಗ್ ರೈಸ್ ಜೊತೆಗೆ ಎಗ್ ಮಸಾಲ. ನನ್ನ ಫೇವ್ರೇಟ್ ಬಂದುಬಿಟ್ಟು ಇಲ್ಲಿದು ಹಾಟ್ ಫೇವ್ರೇಟ್ ಇವಾಗ ಟ್ರೆಂಡಿಂಗಲ್ಲಿ ಇರೋದು ಅಂತ ಹೇಳಿದ್ರೆ ಕಲ್ಕಿ ಅಂತ ಅಂದ್ಬಿಟ್ಟು. ಎಗ್ ರೈಸ್ ವಿತ್ ಕಲ್ಕಿ ಇಸ್ ಅ ಬಾಂಬ್ ಟೇಸ್ಟ್. ಅದ್ರ ಬಗ್ಗೆ ಹೇಳ್ತಾ ಇದ್ರೇ ಬಾಯಲ್ಲಿ ಇನ್ನೊಂದ್ಸತಿ ನೀರು ಬರುತ್ತೆ. ಸೊ ಇದು ಇಲ್ಲಿನ ಸ್ಪೆಷಲ್ಲು ಕೆಂಪಣ್ಣ ಎಗ್ ರೈಸ್ ಸೆಂಟರು. ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ನನಗಂತೂ ಇಲ್ಲಿ ಮಾಡುವಂಥ ಪ್ರತಿಯೊಂದು ಎಗ್ ಐಟಮ್ ಟೇಸ್ಟ್ ಕೂಡ ಸೂಪರ್ ಆಗಿತ್ತು, ಸಖತ್ತಾಗಿ ಇಷ್ಟ ಆಯಿತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಹೊರಡ್ತಾ ಇದ್ದೀನಿ. ನಾನು ಅಕ್ಷಯ್ ರೇವಣ್ಕರ್ ಫ್ರಮ್ ಮಸಾಲಾ ಚಾಯ್ ಮೀಡಿಯಾ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.